ಇನ್ನು ಆರ್ಎಸ್ಎಸ್ ವಿಚಾರ ಅಂತ ಬಂದಾಗ ಸರ್ಕಾರದ ನಡೆಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಬರೀ ಆರ್ಎಸ್ಎಸ್ ಅಲ್ಲ ಎಲ್ಲಾ ಸಂಘಟನೆಗೂ ನಿರ್ಬಂಧ ಅಂತ ಹೇಳಿದ್ರೆ ಶಾಸಕ ಪ್ರದೀಪ್ ಈಶ್ವರ್ ಆರ್ಎಸ್ಎಸ್ ಬಗ್ಗೆ ಜೆಡಿಎಸ್ ನಿಲುವೇನು ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅಂಕುಶ್ ಹಾಕ್ಬೇಕಲ್ಲ ಎಲ್ಲರಿಗೂ ಅಂತ ಹೇಳಿದಾರೆ. ಬರೀ ಆರ್ಎಸ್ಎಸ್ ಅಂತೇಳಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ. ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾರೆ ಆರ್ಎಸ್ಎಸ್ ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ. ಅದನ್ನು ಆರ್ಎಸ್ಎಸ್ ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡಲಿಕ್ಕೆ ಆಗೋಲ್ಲ. JDS ನಿಲುವೇನು RSS ಬಗ್ಗೆ ಕುಮಾರಸ್ವಾಮಿ ಅವರು ಉತ್ತರಿಸಬೇಕು. ಎರಡನೇದು, JDS ಅಂದರೆ ಎಸ್ ಅಂದರೆ ಸೆಕ್ಯುಲರ ಸ್ಯಾಫ್ರಾನ ಇದು ಹೇಳಬೇಕು. ಜಾತ್ಯತೀತತೆ ಅಂದರೆ JDS ಪ್ರಕಾರ ಎಲ್ಲ ಧರ್ಮಗಳನ್ನೂ ಈಕ್ವಲ್ ಆಗಿ ನೋಡೋದಲ್ಲ. ಅಧಿಕಾರ ಬೇಕು ಅಂದರೆ ಯಾವ ಪಕ್ಷದ ಜೊತೆ ಬೇಕಾದರೂ ಹೊರಟೋಗೋದು, ಅದು JDSನ ಜಾತ್ಯತೀತತೆ ಡೆಫಿನೇಷನ್. ಕುಮಾರಣ್ಣ ಇದಕ್ಕೂ ತಾವು ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್.